ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಅದು ಬಹಳ ಮುಖ್ಯವಾದ ವಿಚಾರನೇ. ಅದೇನಂತಂದರೆ, ಬಿಲ್ಡರ್ ಆಯ್ಕೆ ಹೇಗೆ, ಮೇಸ್ತ್ರಿಯನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು, ಅಥವಾ ನಮ್ಮ ಮನೆಯನ್ನು ಕಟ್ಟಿಕೊಡ್ತಕ್ಕಂಥವ್ರು ಯಾರು, ಅವರನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು. ನಮ್ಗೆ ಅವ್ರ ಬಗ್ಗೆ ಗೊತ್ತಿರಲ್ಲ. ಇವಾಗ ಆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ಹೇಗೆ ನಾವು ಯಾವೆಲ್ಲ ವಿಚಾರಗಳನ್ನು ಗಮನಿಸಬೇಕು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋವನ್ನು ಮಾಡೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಓಂ ಅನಘಾಯ ನಮಃ. ನಿಮಗೇನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಆ ಕಮೆಂಟ್ಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಜನರು ರಾಂಗ್ ಬಿಲ್ಡರ್ನ ಆಯ್ಕೆ ಮಾಡ್ಕೋತಾ ಇದ್ದಾರೆ, ಇಲ್ಲ ರಾಂಗ್ ಮೇಸ್ತ್ರಿಗಳನ್ನ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಕೆಲವೊಬ್ಬರಿಗೆ ಅಳತೆಗಳು ಸರಿಯಾಗಿ ಮಾಹಿತಿ ಇಲ್ಲ, ಇನ್ನು ಕೆಲವೊಬ್ಬರಿಗೆ ಮೂಲೆ ಮಠ ಅಂದ್ರೇ ಗೊತ್ತಿಲ್ಲ. ಈ ರೀತಿಯಾಗಿದ್ದಾಗ ನಿಮ್ಮ ಮನೆ ಹೇಗೆ ಒಂದು ಒಳ್ಳೆಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಜಾಗ ಹೇಗಿದೆ ಹಾಗೆ ಮನೆ ಕಟ್ಟೋದಲ್ಲ, ಅಥವಾ ಜಾಗ ಹೇಗಿದೆಯೋ ಹಾಗೆ ಅಲ್ಲಿಂದ ಅಳತೆಯನ್ನು ತಗೊಂಡು ಮನೆ ಕಟ್ಟಕ್ಕೆ ಹೋದಾಗಲೇ ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥದ್ದು. ಇದು ನಾಲೆಜ್ ಇಲ್ಲದೆ ಇರುವಂತಹ ಪ್ರಸಂಗದಲ್ಲಿ, ಸಂದರ್ಭದಲ್ಲಿ ಹೊರಗೆ ಬರ್ತಕ್ಕಂಥದ್ದು. ರೀಸೆಂಟ್ಲಿ ಒಂದು ಚಂದಾಪುರದಲ್ಲಿ ಒಂದು ಪ್ಲ್ಯಾನನ್ನು ಕೊಟ್ಟಿದ್ದೆ. ಅವರು ಮೇಸ್ತ್ರಿಗೆ, ಈಗ ನಾನು ಲೈನ್ಔಟ್ಗೆ ಇಲ್ಲ ನಾವು ಮಾಡ್ಕೋತೀವಿ ಅಂತಂದಾಗ ನಾನು ಲೈನ್ಔಟ್ದೆಲ್ಲ ವ್ಯವಸ್ಥೆಯನ್ನು ಪೇಪರಲ್ಲಿ ಮಾಡಿಕೊಟ್ಟೆ. ಅವರು ಮೇಸ್ತ್ರಿಯನ್ನು ತಗೊಂಡು ಆ ಲೈನ್ಔಟ್ ಹಾಕಬೇಕಾದ್ರೆ ಅವರು ಸಂಪನ್ನು ಜರುಗಿಸಿದ್ದಾರೆ. ಕಾರಣ ಏನೋ ಗೊತ್ತಿಲ್ಲ, ಕಾರಣನೇ ಇಲ್ಲ ಅಂತ ಅಂದ್ಕೊಳ್ಳಿ. ಸಂಪನ್ನು 2 ಅಡಿ ಜರುಗಿಸಿದ್ದಾರೆ, ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ಚಿಕ್ಕದಾಗಿ ಮಾಡಬಾರ್ದು ಅಲ್ಲಿ ಚಿಕ್ಕದಾಗಿ ಮಾಡಿ, ಎಲ್ಲಿ ದೊಡ್ಡದಾಗಿ ಮಾಡಬಾರ್ದು ಅಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ. ಹೀಗೆ ಮಾಡ್ತಕ್ಕಂಥದ್ದು ತಪ್ಪು. ಒಂದು ಪ್ಲ್ಯಾನ್ ಅಂತ ತಗೊಂಡ್ಮೇಲೆ, ಅದರಲ್ಲೂ ವಾಸ್ತು ಪ್ಲ್ಯಾನ್ ಅಂತ ತಗೊಂಡ್ಮೇಲೆ ಅದರಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೋಬೇಡಿ. ಇನ್ನು ಈ ಬಿಲ್ಡರ್ಗಳು ಮತ್ತು ಈ ಮೇಸ್ತ್ರಿಗಳ ಆಯ್ಕೆಯಲ್ಲಿ ಏನೆಲ್ಲ ಮುಂಜಾಗ್ರತೆಗಳನ್ನ ವಹಿಸಬೇಕು, ಹೇಗೆ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ವಿಚಾರ. ಈ ಥರ ಇದ್ದಾಗ ಒಂದು ಬಿಲ್ಡರ್ ಆಗಿದ್ರೆ ಅವ್ರ ಮನೆಯನ್ನು ನೀವು ನೋಡೋಕೆ ಹೋಗ್ತೀರಿ, ಎಷ್ಟು ಲ್ಯಾವಿಶಾಗಿ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ, ವಾವ್ ಏನು ಅಟ್ರಾಕ್ಷನ್ ಮಾಡಿದ್ದಾರೆ, ಅದನ್ನು ನೋಡೋದಲ್ಲ. ಅಥವಾ ಅವ್ರು ಕೊಡ್ತಕ್ಕಂಥ ಆಫರ್ಗಳು ನೋಡೋದಲ್ಲ. ಒಬ್ರಿಗೆ ಗೇಟ್ ಫ್ರೀ ಕೊಡ್ತೀನಿ ಅಂತಾರೆ, ಒಬ್ರು ಟೈಲ್ಸ್ ಫ್ರೀ ಕೊಡ್ತೀನಿ ಅಂತಾರೆ, ಇನ್ನೊಬ್ರು ಇನ್ನೊಂದೇನೋ ಫ್ರೀ ಕೊಡ್ತೀನಿ ಅಂತಾರೆ, ಇನ್ನೊಬ್ರು ಸಿಂಟೆಕ್ಸ್ ಫ್ರೀ ಕೊಡ್ತೀನಿ ಅಂತಾರೆ, ಇನ್ನೊಬ್ರು ಸೋಲಾರ್ ಫ್ರೀ. ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ ಅಂತಂದರೆ ನಾವು ಅದನ್ನ ಹೆಂಗೆ ತೊಗೊಳೋದು ಅಂತ ಯೋಚನೆ ಮಾಡ್ತೀವಿ. ಬಟ್ ಆ ಫ್ರೀಯಾಗಿ ಕೊಡೋದು ಯಾಕೆ ಕೊಡ್ತಾರಂತ ನೀವು ಥಿಂಕ್ ಮಾಡಿ. ಮತ್ತು ಆ ಫ್ರೀ ಉಚಿತ 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 ಇವತ್ತೇನು ಉಚಿತಗಳಿಂದ ನಾವು ಅನುಭವಿಸ್ತಾ ಇದ್ದೀವಿ ಸಮಸ್ಯೆನ, ಆ ರೀತಿಯಾದ ಸಮಸ್ಯೆಯನ್ನೇ ನೀವು ಅನುಭವಿಸ್ಬೇಕಾಗಿ ಬರುತ್ತೆ, ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ನಮಗೆ ಆ ಉಚಿತಗಳ ಕಡೆ ಗಮನ ಹೋದಾಗ ನಮ್ಮ ಹತ್ರ ಕೆಲಸ ಕೇಳೋದಕ್ಕಾಗಲ್ಲ. ಅವ್ರ ಹತ್ರ ನನಗೆ ಈ ರೀತಿಯ ಕೆಲಸ ಬೇಕು, ನೀನು ಮಾಡಿಕೊಡು ಅಂತ ನೀವು ಕೇಳೋಕ್ಕಾಗಲ್ಲ. ಅವರು ಮಿಸ್ಟೇಕ್ ಮಾಡಿದಾಗಲೂ ನೀವು ಮುಜುಗರಗಳು ಮಾಡ್ಕೋತೀರಾ. ಒಬ್ಬರು ಪ್ಲ್ಯಾನ್ ಕರೆಕ್ಷನಿಗೆ ಬಂದಿದ್ದಾರೆ, ಒಂದು ಹೆಸರಾಂತ ಬಿಲ್ಡರ್ ಹತ್ರ ಹೋಗಿ ಅವರು ಪ್ಲ್ಯಾನನ್ನು ಮಾಡ್ಕೊಂಬಂದಿದ್ದಾರೆ. ಆ ಪ್ಲ್ಯಾನಲ್ಲಿ ನಾವು ಕರೆಕ್ಷನ್ಸ್ ಕೊಟ್ಟರೆ ಅವ್ರು ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ? ಕಂಪ್ನಿಯವ್ರು ಮಾಡ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಓನರ್ ಇನ್ವೆಸ್ಟ್ ಮಾಡಬೇಕು, ಆದರೆ ಓನರ್ ಅಭಿರುಚಿಯಂತೆ ಅವರು ಮನೆಯನ್ನು ಪ್ಲ್ಯಾನನ್ನು ತಿದ್ದುಕೊಡೋದಕ್ಕೆ ತಯಾರಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಪ್ಲ್ಯಾನನ್ನು ಒಬ್ಬ ವಾಸ್ತು ತಜ್ಞರಲ್ಲಿ ಮಾಡ್ಕೊಳ್ಳಿ. ಬಿಲ್ಡಿಂಗ್ ಕೆಲಸವನ್ನು ನೀವು ಯಾರ ಹತ್ರನೂ ಮಾಡಿಸ್ಕೊಳ್ಳಿ. ಆಮೇಲೆ ಅಲ್ಲೂ ಕಂಡೀಷನ್ ಮಾಡಬೇಕು. ಕೋಟಿ ಕೈಯಲ್ಲಿ ಕೊಡ್ತಾ ಇರ್ತೀರಾ. ನೀವು ಅಷ್ಟು ಹಣವನ್ನು ಕೊಡಬೇಕಾದ್ರೆ ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ವಾಸ್ತು ಸಲಹೆಗಾರರ ಮಾರ್ಗದರ್ಶನ ಎರಡನ್ನೂ ತಗೊಂಡು ನೀನು ಕೆಲಸ ಮಾಡಂಗಿದ್ರೆ ನಾನು ನಿಮಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ ನಿಮ್ಮ ಕಾಂಟ್ರಾಕ್ಟಲ್ಲಿ ಬರೆಸ್ಬಿಡಿ. ಇಲ್ಲ ಅಂತಂದರೆ ಅವರು ನಿಮಗೆ ಹಂತಕ್ಕೂ ಟಾರ್ಚರ್ ಕೊಡ್ತಾ ಇರ್ತಾರೆ. ನಿಮ್ಮ ಹತ್ರ ಅವರು ನೋಡಿ, ಹಣ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಮ ಕ್ಲೈಂಟು. ಎಕ್ಸ್ಟ್ರಾ ಪೇ ಮಾಡ್ತೀನಿ, ನಮ್ಗೆ ಈ ಥರ ಮಾಡಿಕೊಡಿ ಅಂದ್ರೂ ಅವರು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದು ಮ್ಯಾಂಡೇಟರಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಏನಿದೆ ಅದರಲ್ಲಿ ನಮ್ಮ ವಾಸ್ತು ಸಲಹೆಗಾರರು ಮತ್ತು ನಾವು ಯಾರು ಓನರ್ ಇದ್ದೀವಿ, ನಾವು ಯಜಮಾನಿ, ನಾವೆಲ್ಲ ಏನು ಹೇಳ್ತೀವಿ ಆ ಪ್ರಕಾರವಾಗಿ ನೀವು ಕೆಲಸ ಮಾಡೋದಕ್ಕೆ ಬದ್ಧರಾಗಿರಬೇಕು. ಇಲ್ಲ ಅಂದರೆ ನಾನು ಎನಿ ಟೈಮ್ ಕಾಂಟ್ರಾಕ್ಟನ್ನು ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಅನ್ನೋವಂಥ ಪಾಯಿಂಟನ್ನು ಸೇರಿಸ್ಕೊಂಡು ಮುಂದುವರಿರಿ ಬಿಲ್ಡರ್ಗಳ ಜೊತೆ ವ್ಯವಹರಿಸ್ಬೇಕಾದ್ರೆ. ಹಾಗಾದರೆ ಬಿಲ್ಡರಲ್ಲಿ ಫ್ರೀ ನೋಡಬಾರ್ದಂತೀರಿ, ಪ್ರೈಸ್ ನೋಡಬಾರ್ದಂತೀರಿ, ಏನು ನೋಡಬೇಕು ಅನ್ನೋದನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಒಂದು ಮಟೀರಿಯಲ್ ಸಿಲೆಕ್ಷನ್. ಮಟೀರಿಯಲ್ಸ್ ಚೆನ್ನಾಗಿರ್ಬೇಕು. ಅವ್ರು ಹಾಕ್ತಕ್ಕಂಥ ಮಟೀರಿಯಲ್ ಎಷ್ಟು ಕ್ವಾಲಿಟಿ ಆಗಿದೆ ಅದನ್ನು ನೋಡಬೇಕು. ಇನ್ನೊಂದು
ಸೈಟ್ನಲ್ಲಿ ಅವ್ರು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾರೆ ಅದನ್ನು ನೋಡಬೇಕು. ಆಮೇಲೆ ಮೂಲೆ ಮಟ್ಟ ಅಂದ್ರೆ ಏನು? ಇದೊಂದು ಗೋಡೆ, ಇದೊಂದು ಗೋಡೆ, ಈ ಎರಡರ ಮಧ್ಯ ಇರತಕ್ಕಂಥದ್ದು 90 ಡಿಗ್ರಿ ಇರಬೇಕು. ಇದು 90 ಡಿಗ್ರಿ ಯಾವುದಿದು? ಇದು ಕಂಪಾಸಿನ 90 ಡಿಗ್ರಿ. ಈ ದಿಕ್ಸೂಚಿಯ 90 ಡಿಗ್ರಿ ಅಲ್ಲ ಇದು. ಇದು ಯಾವ 90 ಡಿಗ್ರಿ ಅಂದರೆ ಈ ಥರ ಒಂದು ಸೆಟ್ ಸ್ಕ್ವೇರ್ ಅಂತ ಕರಿತೀವಿ. ಈ ಸೆಟ್ ಸ್ಕ್ವೇರ್ ನಿಮ್ಗೆ ಗೊತ್ತಿರಬೇಕು. ಇದೇ ಮೂಲೆ ಮಟ್ಟ. ಇದೇ ದೊಡ್ಡ ಪ್ರಮಾಣದಲ್ಲಿ ಎಲ್ ಶೇಪಲ್ಲಿ ಇದಕ್ಕೆ ಲೈನ್ ಔಟ್ ಮಾಡೋದಕ್ಕೆ ಬಳಸ್ತಕ್ಕಂಥದ್ದು. ಈ ಥರದೊಂದು ಪರ್ಚೇಸ್ ಮಾಡ್ಕೊಳ್ಳಿ. ಈ ಥರದೊಂದು ಪರ್ಚೇಸ್ ಮಾಡಿಕೊಂಡು ಅದನ್ನು ಆ ಮನೆ ಯಾರು ಬಿಲ್ಡರ್ ನಿಮಗೆ ಮನೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರಲ್ವ, ನೋಡಿ ನಾವೇ ಕಟ್ಸಿರೋ ಮನೆ, ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಆ ಮನೆಯ ಮೂಲೆಗಳಲ್ಲಿ ಹೋಗಿ ಇದನ್ನು ಹಿಡೀರಿ. ಈ ಮೂಲೆಯಲ್ಲಿ ಹಿಡಿದಾಗ ಎಕ್ಸಾಕ್ಟ್ಲಿ ಈ ಥರ ಇರ್ಬೇಕು. ಅದು ಒಂಚೂರು ಗ್ಯಾಪ್ ಇರಬಾರ್ದಲ್ಲಿ. ಎಕ್ಸಾಕ್ಟ್ ಆಗಿ ಇದು ಫಿಟ್ ಆಗಬೇಕು. ಒಂದು ಕಡೆ ಹಿಂಗೋ ಇರಬಾರ್ದು. ನೋಡಿ ಆಗಲೇ ಹೇಳಿದ್ನಲ್ಲ, ಅದನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ, ಈ ಥರದ ಮೂಲೆ ಮಟ್ಟವನ್ನು ತಗೊಂಡು ಈ ರೀತಿಯಾಗಿ ಗೋಡೆಗೆ ಇಡಬೇಕು. ಹೀಗೆ ಗೋಡೆಗೆ ಇಟ್ಟಾಗ ಈ ಗೋಡೆಗಳು ಕರೆಕ್ಟಾಗಿ ಮೂಲೆಗೆ ಟಚ್ ಆಗಬೇಕು. ಈ ಥರ ಹಿಂಗೆ ಕುಣಿಬಾರ್ದು. ಇದು ಕುಣಿಬಾರ್ದು. ಹಿಂಗೆ ಕುಣಿಯುತ್ತೆ ಅಂತಂದರೆ ಇದು ಮೂಲೆ ಮಟ್ಟ ಸರಿಯಾಗಿಲ್ಲ ಅಂತ. ಎಕ್ಸಾಕ್ಟ್ಲಿ ಹಿಂಗೆ ಫಿಟ್ ಆಗಬೇಕು. ಇದೆ ಈ ಥರ ನೋಡಿದಾಗ ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಈ ಥರ ಎಕ್ಸಾಕ್ಟಾಗಿ ಬರಬೇಕು. ಇದನ್ನು ಮೇಲಿಂದ ಕೆಳಗೆ ಒಂದು 2-3 ಕಡೆ ಚೆಕ್ ಮಾಡ್ಕೋಬೇಕು ನೀವು. ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು 2-3 ಕಡೆ ಇಟ್ಟು ಚೆಕ್ ಮಾಡಿ. ಈ ರೀತಿಯಾಗಿ ಮೂಲೆ ಮಟ್ಟವನ್ನು 1-2 ಕಡೆ ಆದರೂ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಮನೆಯ ಯಾವುದೇ ಮೂಲೆಯಲ್ಲೂ ಕೂಡ ನೀವು ನೋಡಬೇಕಾಗಿರೋದು ಪ್ರತಿಯೊಂದು ರೂಮು ನೋಡಬೇಕು. ಅದು ಬಾತ್ರೂಮ್ ಇರಲಿ, ಬೆಡ್ರೂಮ್ ಇರಲಿ, ಹಾಲ್ ಇರಲಿ, ಕಿಚನ್ ಇರಲಿ, ಯಾವುದೇ ರೂಮಲ್ಲೂ ಕೂಡ ಇದು ವ್ಯತ್ಯಾಸ ಆಗೋ ಹಾಗಿಲ್ಲ. ಇದು ವ್ಯತ್ಯಾಸ ಆಗಿದೆ ಅಂತಂದರೆ ಅವರ ಕೆಲಸಗಾರರು ಸ್ಕಿಲ್ಡ್ ಅಲ್ಲ, ಸ್ಕಿಲ್ ಲೆಸ್ ಲೇಬರ್ಸ್ ಅಥವಾ ಸ್ಕಿಲ್ ಲೆಸ್ ಕೆಲಸಗಾರರಿಂದ ಕೆಲಸ ಮಾಡಿಕೊಡ್ತಾರೆ ಅನ್ನೋದು ನಿಮಗೆ ಖಾತ್ರಿ ಆಗುತ್ತೆ. ಮಟೀರಿಯಲ್ ಅಂತೂ ನಿಮ್ಗೆ ಗೊತ್ತೇ ಇದೆ ಯಾವ್ಯಾವುದು ಏನೇನು ಹೇಗೆ ಅಂತ. ಮಟೀರಿಯಲ್ ವಿಚಾರನೂ ಬೇಕಂದ್ರೆ ಇನ್ನೊಂದು ನೀವು ಬಿಲ್ಡರ್ನ ನೋಡಬೇಕು. ಬಿಲ್ಡರ್ ಆಯ್ಕೆಯಲ್ಲಿ ಬಹಳ ಮುಖ್ಯ ವಿಚಾರ ಯಾವುದು ಅಂತಂದರೆ ಬಾಗಿಲು ಮತ್ತು ಕಿಟಕಿಗಳು. ಬಾಗಿಲನ್ನ ಎಷ್ಟು ಸೇಫ್ಟಿ ಇರೋದು ಹಾಕೊಡ್ತಾ ಇದ್ದಾರೆ, ಯಾವ ಥರದ ಲಾಕ್ಗಳು ಎಷ್ಟು ಸೇಫ್ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಆಮೇಲೆ ಕಿಟಕಿ ಅಂತ ಬಂದಾಗ ಅದಕ್ಕೆ ಹಾಕ್ತಕ್ಕಂಥ ಗ್ರಿಲ್ಸ್ಗಳು. ನಾನು ಈ ಮಟೀರಿಯಲ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ನಾವು ಇದಕ್ಕೆ ಈ UPVC ವಿಂಡೋ ಮಾಡ್ತೀವಿ, ಸ್ಲೈಡಿಂಗ್ ವಿಂಡೋಗಳನ್ನ. ಆವಾಗ ಈ ಗ್ರಿಲ್ಸ್ಗಳು ಇಷ್ಟು ದೂರ ಇದ್ದುಬಿಟ್ರೆ ಸೇಫ್ಟಿನೇ ಅಲ್ಲ. ಇದೊಂದನ್ನು ಕಟ್ ಮಾಡಿ ಹಿಂಗೆ ಎಳೆದ್ಬಿಟ್ರೆ ಇದು ಸೇಫ್ಟಿನೇ ಅಲ್ಲ. ಅದಕ್ಕೆ ಈ ಗ್ರಿಲ್ ಸೇಫ್ ಆಗಿರಬೇಕು. ತುಂಬ ಸೇಫ್ಟಿಯಾಗಿರ್ತಕ್ಕಂಥ ಗ್ರಿಲ್ಲು, ಅದರಲ್ಲೂ ಮಿನಿಮಮ್ 10 mm ಇರಬೇಕಿದು. ಆಮೇಲೆ ಇದು ತುಂಬ ಹತ್ತಿರದಲ್ಲಿರಬೇಕು, ತುಂಬ ದೂರ ಇರಬಾರ್ದು. ಈ ರೀತಿಯಾಗಿ ಹತ್ತಿರದಲ್ಲಿ ಗ್ರಿಲ್ಗಳನ್ನ ಮಾಡಿಕೊಂಡು ಇದನ್ನು ಮತ್ತೆ ಫಿಕ್ಸ್ ಮಾಡಬೇಕಾದ್ರೂ ಬಹಳ ಸೇಫಾಗಿ ಫಿಕ್ಸ್ ಮಾಡಿರಬೇಕಾಗುತ್ತೆ. ನಿಮ್ಮ ಮಾತನ್ನು ಕೇಳಬೇಕು. ನೀವು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರೋ ಆ ಒಂದು ಬಿಲ್ಡರ್ ಆಗಲಿ, ಅವ್ರು ನಿಮ್ಮ ಸೈಟ್ಗೆ ಕಳಿಸಿರ್ತಕ್ಕಂತಹ ಸೈಟ್ ಇಂಜಿನಿಯರ್ ಆಗಲಿ ಅಥವಾ ನಿಮ್ಮ ಮೇಸ್ತ್ರಿ ಆಗಲಿ, ನಿಮ್ಮ ಇನ್ಪುಟ್ಸನ್ನು ತಗೊಳ್ಳುವಂಥ ಮೈಂಡ್ಸೆಟ್ನವ್ರಾಗಿರ್ಬೇಕು. ವಾಪಸ್ ನಿಮಗೆ ಬೈದು ಹೋಗೋರನ್ನ ನಿಮ್ಮ ಮನೆಯ ಕೆಲಸಕ್ಕೆ ಹತ್ರನೂ ಸೇರಿಸ್ಬಿಡಿ. ಯಾಕಂದರೆ ಹಣ ಇನ್ವೆಸ್ಟ್ ಮಾಡ್ತಾ ಇರೋದು ನೀವು. ಅವರಿಗೆ ನಿಮ್ಮ ನೋವು ಗೊತ್ತಿರಲ್ಲ, ಅವರು ತಿಂಗಳು ಸಂಬಳಕ್ಕೆ ಬರ್ತಾ ಇರ್ತಾರೆ. ನಿಮ್ಮ ನೋವು ಅವರಿಗೆ ಅರ್ಥ ಆಗಲ್ಲ. ನಿಮ್ಮ ನೋವು, ನಿಮ್ಮ ಇನ್ವೆಸ್ಟ್ಮೆಂಟು ಅದು ಯಾವುದೇ ಕಾರಣಕ್ಕೂ ತೊಂದರೆಗೆ ಸಿಲುಕೋ ಆಗಬಾರ್ದು. ಇದು ಕರೆಕ್ಟಾಗಿದೆ ಅಂತ ತಿಳ್ಕೊಳ್ಳೋಣ. ಈ ಮೂಲೆ ಇವರು ಮಾಡಬೇಕಾದ್ರೆ ಇಲ್ಲಿ ಏನೋ ಒಂದು ಮೂಲೆಯನ್ನು ವ್ಯತ್ಯಾಸ ಮಾಡಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರು ಅಂತ ತಿಳ್ಕೊಳ್ಳೋಣ. ಆವಾಗ ಅಗ್ನಿ ಮೂಲೆ ವ್ಯತ್ಯಾಸ ಆಯಿತು. ಹೀಗೆ ಪ್ಲಾಸ್ಟರ್ ಮಾಡಬೇಕಾದ್ರೆ ಮ್ಯಾಚ್ ಮಾಡೋಣ, ಇನ್ನೊಂದು ಮಾಡೋಣ ಅಂದ್ಕೊಂಡು ಒಂದು 2-3 ಇಂಚೆ ಆಗಿದೆ ಅಂತ ಹಿಂಗೆ ಮಾಡಕ್ಕೆ ಹೋದ್ರೆ ಇದೇನಾಯ್ತು, ಅವಾಗ ದೇವ್ ಮೂಲೆ ಕಟ್ಟಾಯಿತು. ಅದಕ್ಕೆ ಪ್ರತಿಯೊಂದು ಮೂಲೆ ಕೂಡ ಅದರದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ. ಯಾವುದೇ ಮೂಲೆಗಳು ಡಿಸ್ಟರ್ಬ್ ಆಗಬಾರ್ದು. ಇದು ನಿಮ್ಮ ಅಸ್ತ್ರ. ಇದೇನೋ ಒಂದು 50 ರೂಪಾಯಿ ಇರ್ಬೋದು, ನೀವು ಮಾರ್ಕೆಟಲ್ಲಿ ಸಿಗುತ್ತೆ. ಯಾರಾದರೂ ಬಿಲ್ಡರು ನಾನು ಕಟ್ಟಿರೋ ಮನೆ ತೋರಿಸ್ತೀನಿ ಅಂತ ಕರೆದ್ರೆ ನಿಮ್ಮನ್ನು ಇದನ್ನು ತೊಗೊಂಡು ಹೋಗಿ ಆ ಕಟ್ಟಿರೋ ಮನೆಯನ್ನು ಮೂಲೆನೂ ಚೆಕ್ ಮಾಡ್ಕೊಂಡು ಬನ್ನಿ. ಬರೀ ಒಂದು ಕಡೆ ನೋಡೋದಲ್ಲ, ಗೊತ್ತಾಯ್ತಾ? ಪ್ರತಿಯೊಂದು ಕಡೆನೂ ಚೆಕ್ ಮಾಡಬೇಕು.
ಆಮೇಲೆ ಇನ್ನೊಂದು, ಈಗ ಫಿನಿಶಿಂಗ್ ಬರುತ್ತೆ, ಪ್ಲಾಸ್ಟರ್ ಮಾಡ್ತಾರೆ. ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ ನೋಡಿ, ಇದು ಗೋಡೆ ಅಂತ ತಿಳ್ಕೊಳ್ಳೋಣ. ಈಗ ಔಟ್ಸೈಡ್ ಗೋಡೆ, ಇಲ್ಲಿಂದ ಸ್ಲ್ಯಾಬ್. ಇದು ಈ ಗೋಡೆ ಏನಿದೆ ಅಲ್ವಾ, ಈ ಗೋಡೆ ಪ್ಲಮ್ ಬಾಬ್ ಅಂತ ಕರಿತೀವಿ. ಏನು ಗುಂಡು ಗುಂಡು ಗೊತ್ತಲ್ಲ ನಿಮಗೆ, ಈ ಥರ ಇರುತ್ತೆ. ಇದನ್ನ ಇಲ್ಲಿ ಇಡಬೇಕು. ಇಲ್ಲಿಂದ ಬಿಟ್ಟಾಗ ಕರೆಕ್ಟಾಗಿ ಸ್ಮೂತಾಗಿ ಬರಬೇಕು. ಮೇಲಿಂದ ಇಲ್ಲಿಂದ ಬರಬೇಕು, ಅದು ಇಲ್ಲಿಂದ ಇಲ್ಲಿ ತನಕ ಸ್ಮೂತಾಗಿ ಬರಬೇಕು. ಅಷ್ಟು ನೀಟಾಗಿ ಇದಿರಬೇಕು ಗೋಡೆ, ಒಳಗಾಗಲಿ ಹೊರಗಾಗಲಿ. ಪ್ಲಾಸ್ಟರಿಂಗ್ ಮಾಡಿದಾಗಲೂ ಕೂಡ ನೀವು ಇದನ್ನು ಚೆಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಫಿನಿಶಿಂಗ್ ಲೆವೆಲ್ಗಳಲ್ಲಿ ಇದೆಲ್ಲ ಫಿನಿಶಿಂಗ್ ಆಗಿರೋ ಬಿಲ್ಡಿಂಗ್ ನಿಮ್ಗೆ ಕರ್ಕೊಂಡು ಹೋಗಿರೋ ಕಾರಣಕ್ಕೆ ನೀವು ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನು ಮಾಡ್ಬಿಡ್ತಾರೆ, ಕಾಲಮನ್ನು ಈ ರೀತಿಯಾಗಿ ಹಾಕ್ತಾರೆ, ಗೋಡೆನ ಹೀಗೆ ಕಟ್ತಾರೆ. ಇಲ್ಲಿ ಓಕೆ, ಬಟ್ ಇಲ್ಲೊಂದು ಕಾಲಮ್ ಬಂದರೆ ಈ ರೀತಿಯಾಗಿ ಕಾಲಮ್ಗಳು ಆಫ್ಸೆಟ್ ಬರಬಾರ್ದು. ನೀವು ಕಾಲಮ್ ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮ್ಮ ಬ್ರಿಕ್ ಆಯ್ಕೆ ಮಾಡ್ಕೋಬೇಕು. ನೀವು 9 ಇಂಚ್ ಹೋಗ್ತೀರಾ ಅಂತಂದ್ರೆ ಕಾಲಮನ್ನು ಮೊದಲೇ 9 ಇಂಚ್ ಮಾಡ್ಕೋಬೇಕು, ಅಥವಾ 8 ಇಂಚ್ ಮಾಡ್ಕೋಬೇಕು. ಅವಾಗ ನೀವು 8 ಇಂಚ್, ಇದು ಇಟ್ಟಿಗೆ ಬ್ರಿಕ್ ವರ್ಕ್, ರೆಡ್ ಬ್ರಿಕ್, ಇದು ಬ್ಲಾಕ್. 8 ಇಂಚಿದ ಬ್ಲಾಕ್ ಬರುತ್ತೆ. ಅದೇ 6 ಇಂಚ್ ಮಾಡ್ತೀನಿ ಅಂದ್ರೂ ಬ್ಲಾಕ್ ವರ್ಕ್ ಆಗ್ತವೆ ನಿಮಗೆ. ಬ್ಲಾಕ್ಗಳನ್ನು ನೀವು 6 ಇಂಚಲ್ಲಿ ಕೂಡ ಕಟ್ಬೋದು. ಸೊ ಈ ರೀತಿಯಾಗಿ 6 ಇಂಚು, 8 ಇಂಚು, 9 ಇಂಚು ಈ ರೀತಿ ಗೋಡೆಗಳನ್ನು ನೀವು ಫಸ್ಟು ಬ್ರಿಕ್ ಇಟ್ಟಿಗೆಯನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ಬ್ಲಾಕ್ ಅಂದರೆ ಅದಕ್ಕೆ ತಕ್ಕನಾಗಿ ನೀವು ಕಾಲಮ್ ಹಾಕೋಬೇಕಾಗತ್ತೆ. 6 ಇಂಚ್ ಬ್ಲಾಕ್ ಅಂದರೆ 6 ಇಂಚ್ ಕಾಲಮ್ ಹಾಕ್ಕೊಳ್ಳಿ, 8 ಇಂಚ್ ಕಾಲಮ್ ಅಂದರೆ 8 ಇಂಚ್ ಹಾಕ್ಕೊಳ್ಳಿ, 9 ಇಂಚ್ ಇಟ್ಟಿಗೆ ಅಂದರೆ 9 ಇಂಚ್ ಕಾಲಮ್ ಹಾಕೊಳ್ಳಿ. ಆವಾಗ ಅಷ್ಟೇ ಕಟ್ಕೋತೀವಿ ನಾವು. ಅಕಸ್ಮಾತ್ ಇಲ್ಲಿ ಬಾತ್ರೂಮಲ್ಲಿ ನಾವು ಚಿಕ್ಕದಾಗಿ ಗೋಡೆ ಕಟ್ತೀವಿ, ಅವಾಗ ನೋಡಿ ಮೇನ್ ವಾಲ್ ಯಾವತ್ತೂ ನಮ್ಮದು ಈಕ್ವಲ್ ಆಗಿರಬೇಕು. ಒಳಗಡೆ ವಾಲ್ ಮಾತ್ರ ಚಿಕ್ಕದಾಗಿ ಮಾಡ್ಕೋಬೇಕು. ಮೇನ್ ವಾಲ್ಗಳನ್ನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಆಫ್ಸೆಟ್ ಬರ್ತಕ್ಕಂಥದ್ದು ಕೂಡ ವಾಸ್ತು ದೋಷವನ್ನು ಉಂಟು ಮಾಡುತ್ತೆ. ಮತ್ತೆ ಈ ರೀತಿಯಾಗಿ ಮೂಲೆ ಮಟ್ಟವನ್ನು ಹಿಡಿದಾಗ ದೇವ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಲೆಸ್ ಆಗಲೇಬಾರ್ದು. ಇದೇ ಟೈಮಲ್ಲಿ ನೀವು ಮನೆಯನ್ನು ಪರ್ಚೇಸ್ ಮಾಡ್ತಾ ಇದ್ರು ಸಹಿತ ಇದು ತುಂಬಾ ಮುಖ್ಯ. ಇದನ್ನು ಕೂಡ ಚೆಕ್ ಮಾಡಬೇಕು. ಇದು ಯಾವ ಮೂಲೆಯಲ್ಲಿ, ಅದರಲ್ಲೂ ಎಸ್ಪೆಷಲ್ ದೇವ ಮೂಲೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ದಿದ್ರೆ ಯಾವುದೇ ಮೂಲೆಯಲ್ಲೂ ಆಗಬಾರ್ದು. ಅದೆಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ಇದನ್ನ ಹಿಡ್ಕೊಂಡು ಹೋಗಿ, ಇದು ನಿಮ್ಮ ಅಸ್ತ್ರ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಮೂಲೆ ಮಟ್ಟಕ್ಕೆ ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅವರಿಗೆ ಕೆಲಸ ಗೊತ್ತಿದೆ ಅಂತ ಅರ್ಥ. ಯಾರು ಮಾಡಲ್ವೋ ಅವ್ರಿಗೆ ಕೆಲಸ ಗೊತ್ತಿಲ್ಲ. ಅವ್ರು ಏನೇ ಸಬೂಬುಗಳು ಕೊಟ್ಟರು ನೀವು ಅಕ್ಸೆಪ್ಟ್ ಮಾಡಬೇಡಿ. ಅವರು ಮನೆಯನ್ನು ಮೊದಲು ತೋರಿಸಿ. ನೋಡಿ, ಇದು ಇನ್ನೊಂದು ಹೇಳ್ತೀನಿ, ಏನು ಮಾಡ್ತಾರೆ ಗೊತ್ತಾ ನಿಮಗೆ, ಫಸ್ಟು ಬ್ರಿಕ್ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನು ಹೇಳ್ತಾರೆ, ನಾವು ಪ್ಲಾಸ್ಟ್ರಲ್ಲಿ ಸರಿ ಮಾಡ್ತೀವಿ ಅಂತಾರೆ. ಪ್ಲಾಸ್ಟ್ರಲ್ಲಿ ನೋಡಿದಾಗ ನಾನು ಲಾಂಬಿ ವರ್ಕ್ ಮಾಡ್ತೀವಿ, ಪುಟ್ಟಿ ಏನು ಹಚ್ತೀವಿ, ಆವಾಗ ಸರಿ ಮಾಡ್ತೀವಿ ಅಂತಾರೆ. ಹಾಗಾಗಲ್ಲ. ಬ್ರಿಕ್ ವರ್ಕಿಂದನೋ ಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಬ್ರಿಕ್ ವರ್ಕ್ ಮಾಡಿರ್ತಕ್ಕಂಥ ಅಥವಾ ಬ್ಲಾಕ್ ವರ್ಕ್ ಮಾಡಿರ್ತಕ್ಕಂಥ ಬಿಲ್ಡಿಂಗಿಗೂ ಕೂಡ ಇದನ್ನು ಹಿಡಿದಾಗ ಅದು ಮೂಲೆ ಮಟ್ಟ ಬರಲೇಬೇಕು. ಅಂದರೆ ಮಾತ್ರ ನಿಮ್ಮ ಮಟೀರಿಯಲ್ ಸೇಫು, ನಿಮ್ಮ ಬಿಲ್ಡಿಂಗ್ ಸೇಫು, ನಿಮ್ಮ ವಾಸ್ತು ಕೂಡ ಸೇಫು. ಇಲ್ಲ ಅಂದರೆ ಆ ಮನೆ ವಾಸ್ತುಗೆ ಬರಲ್ಲ. ಸುಮ್ಮನೆ ನಾವು ಇಂಥ ಒಂದು ಟೆಕ್ನಾಲಜಿ ಯುಗದಲ್ಲಿ ಕಟ್ಕೋಬೇಕಾದ್ರೆ ನಮ್ಮ ಹತ್ರ ಮೂಲೆ ಮಟ್ಟಕ್ಕೆ ಕಟ್ಟಕ್ಕೆ ಬರಲ್ಲ ಅಂತಂದರೆ ಅವ್ರಿಗೆ ಕೆಲಸ ಬರಲ್ಲ ಅಂತಲೇ ಅರ್ಥ. ಹಾಗಾಗಿ ಇಷ್ಟೆಲ್ಲ ವಿಚಾರಗಳಿರ್ತವೆ. ಅದರಲ್ಲೂ ಬಹಳ ಮುಖ್ಯ ಅನ್ನೋದು ಏನಂತಂದರೆ, ನಿಮ್ಮ ಸೈಟಿಗೆ ಬರ್ತಕ್ಕಂತಹ ಸೈಟ್ ಇಂಜಿನಿಯರ್ಗೂ ಅಷ್ಟೇ ಥಾರೋ ನಾಲೆಜ್ ಇರ್ತಕ್ಕಂಥವ್ರನ್ನ ಅವ್ರು ಕಳಿಸ್ಬೇಕಾಗತ್ತೆ. ಒಂದು ಮನೆ ಅಂತ ಬಂದಾಗ ಆ ಮನೆಯ ಸಂಪೂರ್ಣ ಖರ್ಚಿನ ಜವಾಬ್ದಾರಿ ನಾವು ಓನರಾಗಿ ಹೊತ್ಕೊಂಡಿರ್ತೀವಿ. ಅವರು ಕೆಲಸ ಕಟ್ಟಿಕೊಡೋದು, ಅವರು ನಮ್ಮ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಬಿಡಬೇಡಿ. ಅವರನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಮಾತನ್ನು ಅಕ್ಸೆಪ್ಟ್ ಮಾಡ್ತಾರೆ. ಯಾರು ಅಕಸ್ಮಾತ್ ಒಂದು ಮಿಸ್ಟೇಕ್ ಆಗಿದೆ ಅಂತ ತಿದ್ದುಪಡಿ ಮಾಡೋದಕ್ಕೆ ರೆಡಿ ಇದ್ದಾರೆ, ಅಷ್ಟು ಓಪನ್ ಮೈಂಡೆಡ್ ಇದ್ದಾರೆ, ಅಂಥವ್ರಿಗೆ ಮಾತ್ರ ಕೆಲಸ ಕೊಡಿ. ಆಮೇಲೆ ನೀವು ಚಾಯ್ಸ್ ಮಾಡಿರ್ತಕ್ಕಂಥ ನಿಮ್ಮ ವಾಸ್ತು ತಜ್ಞರ ಮಾತನ್ನು ಅವರು ಕೇಳ್ತಾರೆ, ಅದನ್ನು ಕೂಡ ತಿಳ್ಕೊಳ್ಳಿ. ಅವ್ರ ಮನಸ್ಸಿಗೆ ಬಂದಂಗೆ ಮನೆ ಕಟ್ಟಿ ಹೋಗೋದಾದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ನೀವು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ಯೂಚರ್. ಆ ಮನೆಯಲ್ಲಿರೋದು ನೀವು. ಆ ಮನೆಯಲ್ಲಿ ಮುಂದೆ ಏನೆಲ್ಲ ಆಗಬೇಕು, ಮುಂದೆ ಏನು ಒಳ್ಳೆಯ ಬೆಳವಣಿಗೆಗಳಾಗಬೇಕು, ಅದೆಲ್ಲವನ್ನು ನಿರ್ಧಾರ ಮಾಡೋದು ವಾಸ್ತು.
ನಮಗೆ ಅನುಕೂಲ ಇರುವಂತೆ ಅವ್ರು ಕಟ್ಕೊಡ್ಬೇಕೇ ವಿನಃ ಅವ್ರು ಹೇಗೆ ಕಟ್ತಾರೋ ಹಾಗೆ ನಾವು ಅಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಬಿಲ್ಡರನ್ನು, ನಿಮ್ಮ ಮೇಸ್ತ್ರಿಯನ್ನು, ನಿಮ್ಮ ಕಟ್ಟಡ ಸಾಮಗ್ರಿಗಳನ್ನು ಎಲ್ಲವನ್ನು ಆಯ್ಕೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ಮನೆ ಸಮೃದ್ಧಿಯನ್ನು, ಸಂತೋಷವನ್ನು, ಆರೋಗ್ಯವನ್ನು, ಅದೇ ರೀತಿ ನಿಮ್ಮ ಮುಂದಿನ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೆ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಅನಘಾ ವಾಸ್ತು ಚಾನಲ್ನ ನೋಡ್ತಾ ಇರಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ನಮಸ್ಕಾರ.